ಆಗ್ತಿದೆಯಲ್ಲ ನಮ್ಮ ಮಠದಲ್ಲಿ. ಬೇಡ, ಹತ್ರ ಬರ್ಬೇಡ, ಚುಚ್ಬಿಡ್ತೀನಿ. ಹೋಗು, ಬೇಡ, ಚುಚ್ಬಿಡ್ತೀನಿ. ಹೋಗ್ಬಿಡ್ತೀನಿ. ಬೇಡ, ಹತ್ರ ಬರ್ಬೇಡ, ಬೇಡ. ಪ್ಲೀಸ್ ನನ್ನೇನು ಮಾಡ್ಬೇಡ, ನನ್ನ ಬಿಟ್ಬಿಡು, ನನ್ನನ್ನು ಹೊರಟೋಗ್ತೀನಿ, ನನ್ನ ರೇಪ್ ಮಾಡ್ಬೇಡ. ಮುರಿದು ಮೂಟೆ ಕಟ್ಟಿ ಶಿವಾಜಿನಗರಕ್ಕೆ ತಗೊಂಡೋಗಿ ತೂಕ ಹಾಕಿದ್ರು 1/4 kg ಬಾಡಿಲ್ಲ ನಿನ್ ಬಾಡಿಯಲ್ಲಿ. ನಾನ್ ರೇಪ ಅದ ನನ್ ರೆಕಾರ್ಡಲ್ಲೇ ಇಲ್ಲ. ಹೌದು, ನನ್ ಮನೇಲಿ ನೀನ್ ಹೆಂಗೆ? ಈ ಬೋಗಿ ನಿಮ್ಮನೇನಾ? ಲೈ, ಇದು ಬೋಗಿ ಎಲ್ಲ ಕಣೆ, ನನ್ ಗುಡಿ. ಅಕ್ಕ ಪಕ್ಕದಲ್ಲಿರೋ ನಾಯಿಗಳೇ ಒಳಗ್ ಬರಕ್ಕೆ ಎದುರ್ಕೋತವೆ. ನೀನ್ ಹೆಂಗೆ ಬಂದೆ? ನಡುರಾತ್ರಿಲಿ ಒಂದ್ ಹೆಣ್ಣು ಇಷ್ಟು ದೊಡ್ಡ ರೈಲ್ವೆ ಸ್ಟೇಷನ್ ನಲ್ಲಿ ಅಲ್ಲಿ ಇಲ್ಲಿ ಮಲಗಕ್ಕಾಗಲ್ವಲ್ಲ, ಅದಕ್ಕೆ ಇವತ್ ಒಂದ್ ರಾತ್ರಿ ಇಲ್ಲಿ ಮಲ್ಗೋಣ ಅಂತ ಬಂದೆ. ಇವತ್ ಒಂದಿನ ಇಲ್ಲಿ ಇರಕ್ ಜಾಗ ಕೊಡಿ, ಬೆಳಗಿನ ಎದ್ದು ಹೊರಟೋಗ್ತೀನಿ, ನಿಜವಾಗ್ಲೂ ಹೊರಟೋಗ್ತೀನಿ. ನಿಮಗ್ ಇಷ್ಟ ಇಲ್ಲ ಅಂದ್ರೆ ಈಗ್ಲೇ ಹೊರಟೋಗ್ತೀನಿ. ಓಯ್ ಕೊಯ್ಕ್ಲೆ, ಒಂಟಿ ಹೆಣ್ಣು ಅಂತಿದ್ಯಾ? ಸೈಲೆಂಟ್ ಆಗ ಮೂಲೆಗೆ ಹೋಗಿ ಬಿತ್ಕೋಬೇಕು. ಡೋಂಟ್ ಡಿಸ್ಟರ್ಬ್ ಮೀ, ಓಕೆ? ಬರ್ತಾ ಸೊಳ್ಳೆ ಕರ್ಕೊಂಡ್ಬಿಟ್ಟಳೆ. ರಾತ್ರಿ ಆಗಲಿ ಹೊಡೆದು ಸಾಯಿಸಕ್ಕೆ. ತಲೆನೋವು ಇನ್ಮೇಲೆ ತಿಂಗಳಿಗೊಂದ್ಸತಿ ಕುಡಿಬೇಕು. ಬಂದೇ ಇರಲೇ. ಬೆಳಗಿನ ಶುಭೋದಯ. ಶುಭೋದಯ. ಬಟ್ಟ ಸ್ಪೆಷಲ್ ಆಗಿ ಮಾಡ್ಕೊಟ್ಟವನೆ. ನೈಟ್ ಹೊಡೆದಿದ್ದು 90 ಹೇಳಿದಿಲ್ಲ, ಇದ್ರ ಮೇಲೆ ಟೀ ಬೇರೆ ಟಾಪ್ ಅಪ್ ಕೊಡು. ಟೀ ಹೊಡಿ ಗುರು, ಇಳ್ದೋಯ್ತದೆ. ಏನ ಹಂಗಿದೆ? ಕಷಾಯನ ಟೀನಾ? ಬಟ್ಟ ಮಾಡಿದ್ದು ನಾನಲ್ಲ. ಟೈಗರ್, ನೀನ್ ಯಾಕೆ ಬರಕ್ ಹೋದೆ? ನಿನಗ್ ಸೇರ್ಬೇಕಾಗಿದ್ದೆಲ್ಲ ಸೇರಿದ್ಯಲ್ಲ. ಅಷ್ಟ್ ಕೊಟ್ರೆ ಆನೆ ಪಕ್ಷ, ಇಷ್ಟ್ ಕೊಟ್ರೆ ಇಲಿ ಪಕ್ಷ. ನೀನ್ ಕೊಟ್ರೆ ನಿನ್ ಪಕ್ಷ, ನಿಮ್ಮ ಅಪ್ಪ ಕೊಟ್ರೆ ಅವನ್ ಪಕ್ಷ. ನೀನ್ 10 ಕೊಟ್ಟೆ ತಂದ್ಕೊಟ್ಟಿದ್ದೀನಿ, ಈಗ ಅವ್ನ್ 20 ಕೊಟ್ಟವನೆ. ಟೈಗರ್, ಇದ್ ನಿಂಗ್ ನ್ಯಾಯನಾ? ತಿಂದ್ಮೇಲೆ ತೊಳ್ಕೋಬೇಕು, ಉಪ್ಪು ತಿಂದ್ಮೇಲೆ ನೀರ್ ಕುಡಿಲೇಬೇಕು. ಅನ್ಯಾಯ ಮಾಡೋನ್ಗೆ ನ್ಯಾಯ ಕೇಳೋ ರೈಟ್ಸ್ ಇಲ್ಲ. ಟೈಗರ್, ಏಯ್, ಸೈಲೆಂಟ್ ಆಗಿದ್ರೆ 100 ವರ್ಷ, ನಾನ್ ವೈಲೆಂಟ್ ಆದ್ರೆ 3 ನಿಮಿಷ. ಹುಷಾರ್. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಅಣ್ಣ, ಊಟ ಮಾಡಿ 3 ದಿವಸ ಆಯ್ತಣ್ಣ. ಕೊಡೋಣ. ಯುವರ್ ಮದರ್, ಯುವರ್ ಫಾದರ್ ಇಬ್ಬರಿಗೂ ತುಂಬಾ ಒಳ್ಳೇದಾಗ್ತೈತ್. ಕೊಡೋಣ. ಫಾದರ್ ಮದರ್ಗೆ 10 ರೂಪಾಯಿ ಕಮ್ಮಿ ಐತೆ, ಕೊಟ್ರೆ ನಿಮ್ ಹೆಸರು ಹೇಳ್ಕೊಂಡು ಕ್ವಾರ್ಟರ್ ಹಾಕಬಿಡ್ತೀನಿ. ರಾತ್ರಿ ಊಟ ಇಲ್ಲ ಅಂದ್ರೂ ನಡೀತದೆ. ರಾತ್ರಿ ಊಟ ಇಲ್ಲ ಅಂದ್ರೂ ಏನ್ ಗೋವಿಂದ ಇದು? ತಿನ್ನಕ್ ಗತಿ ಇಲ್ದಿದವ್ರನ್ನೆಲ್ಲ ಎತ್ತಾಕೊಂಡು ಬಂದು ಹಿಂಗಿಕ್ತಾವನೆ. ಮೆತ್ತಗ್ ಮಾತಾಡು. ಅವನ ಬಗ್ಗೆ ನಿನ್ಗೆ ಇನ್ನ ಗೊತ್ತಿಲ್ಲ. ಅವನ ಕೈಗೆ ದುಡ್ಡು ಸಿಕ್ಕದ್ ಸಾಕು, ಯಾರು ಹೊಟ್ಟೆ ಹಸ್ಕೊಂಡು ಬಾಯಿ ಒಣಗಿಸ್ಕೊಂಡಿರಂಗಿಲ್ಲ. ಈಗ ನೋಡ್ತಾ ಇರು, ಮಾವು ಬೇವಿಲ್ದಂಗೆ ಯುಗಾದಿ ಹಬ್ಬ ಹೆಂಗ್ ಮಾಡಾಕ್ತಾನೆ ಅಂತ. ಟೈಗರ್, ಬರೋದೆಲ್ಲ ಇವ್ರಿಗೆ ಖರ್ಚು ಮಾಡ್ತಿದ್ರೆ ನಿನಗೆ ಅಂತ ಏನು ಉಳಿಸ್ಕೊಳ್ಳೋದಿಲ್ವಾ? ಒಂದಗ್ಳು ಬಿಡ್ಬೇಡ, ಗೊತ್ತಲ್ಲ ಅಣ್ಣ ಮಾರಿ ಹಬ್ಬ ಮಾಡೋದು. ಲೇ, ನಿಯತ್ತಿರೋನ್ ದುಡ್ಡು ತಿನ್ಬೇಕು, ತಾಕತ್ತಿರೋನ್ ಹೊಡೆದು ತಿನ್ಬೇಕು, ದುಡ್ಡಿರೋನ್ ಹಂಚ್ ತಿನ್ಬೇಕು. ಇದೇ ಕಣೋ ಲೈಫು. ಅದನ್ನ ಬಿಟ್ಟು ಬಾಗ್ಲು ಹಾಕೊಂಡು ಕದ್ದು ತಿನ್ನೋ ನನ್ನ ಮಕ್ಕಳು ಸತ್ರೆ ಏನೋ ಗೋಲ್ಡ್ ಬಿಸ್ಕೆಟ ಸಿಗುತ್ತೆ.
ಒಂದಿಡಿ ಅಕ್ಕಿ 3 ಇಡಿ ಮಣ್ಣು. ಎಲ್ರ ಜೀವನನೂ ಅಷ್ಟೇನೆ. ಅಯ್ಯ ಸುಮ್ಮನೆ ವಾಸನೆ ತಗೊಂಡಪ್ಪ. ಇದು ನನ್ನ ಪಾಲಲ್ಲ ಕರ್ಮ. ಗುಡ್. ಟೀ ಒಳಗಡೆ ಏನಾರ ಹಾಕೊಟ್ಬಿಡ್ಲಾ? ಹೋಗ್ಬಿಟ್ರೆ ಬಾಸ್ ಯಾವ್ದಿದು ನೋ ಎಂಟ್ರಿ? ನೋ ಎಂಟ್ರಿ ಅಲ್ಲ, ರಾಂಗ್ ಎಂಟ್ರಿ. ಕೊಯ್ಕ್ಲಿ ವೈರಿ ಎಂಟ್ರಿ. ಅದು ಒಂದು ಮುಖ್ಯವಾದ ಕೆಲ್ಸದ ಮೇಲೆ ಬೆಂಗಳೂರಿಗೆ ಬಂದಿದ್ದೆ. ಆ ಕೆಲಸ ಮುಗಿಯೋಕ್ಕೆ ಇನ್ನೊಂದು 4 ದಿನ ಆಗುತ್ತೆ. ಅಲ್ಲಿ ತನಕ ನಿಮ್ಮ ಮನೇಲಿರೋಕ್ಕೆ ಅವಕಾಶ ಮಾಡಿಕೊಡ್ತೀರಾ? ವಾ, ಪಬ್ಲಿಕ್ ಆಗೋಯ್ತಾ ಟೈಗರ್ ಮನೆ ಸೇಫ್ ಅಂತ? ಭಾರತ ಸರ್ಕಾರನೇ ಕಿತ್ತೋಗಿರೋ ಬೋಗಿ ಅಂತ ಮೂಲೆಗೆ ಬಿಸಾಕವ್ರೆ. ಅದನ್ನ ನಾನು ಗುಡಿ ಅನ್ಕೊಂಡು ಬದುಕ್ತಾ ಇದ್ದೀನಿ. ನನ್ನ ಗುಡಿನ ನೀನು ಮನೆ ಅಂದೆಲ್ಲ ದಿಲ್ ಖುಷಾಗೋಯ್ತು. 4 ದಿನ ಏನು 5 ದಿನ ಬೇಕಾದ್ರು. ಯಾಕ? ಓ ಥ್ಯಾಂಕ್ ಯು. 5 ದಿನ ಬೇಕಾದ್ರು ಇರೋ. ಕೊಯ್ಕ್ಲಿ ಹೋಗಿ ಪಚ್ಕೊಳ್ಳಿ. ಬಾಸ್ ರೈಟ್ ಹೇಳ. ಲೇ ಬಟ್ಟ ನಿನ್ ಬಟ್ ಮೇಲೆ ಹೊಡಿತೇನೆ. ರೈಟ್ ಹೇಳ. ಡಡಕ್ ಟೌನ್ 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 ಡಡಕ್. ಬಾಸ್ ಒಂದೇ ಒಂದು ಡೈಲಾಗ್ ಹೇಳ್ಬಿಡ್ಲಾ? ಅಯ್ಯೋ ಅದೇನು ಓದ್ರು ಬಿಡೋ. ನಿಮ್ಮ ಶೀಲ ಮಾತ್ರ ಹುಷಾರು ಬಾಸ್. ಆಯಲೇ ನಿನ್ನ ಭದ್ರವಾಗಿ ಎಲ್ಲಾನು ಕಾಪಾಡ್ಕೊಂಡ್ ಬಂದಿದ್ದೀನಿ. ನನ್ ಮೇಲೆ ಅನುಮಾನ ಪಡ್ತೀಯಪ್ಪ. ನನ್ ಶಿಷ್ಯ ಅಲ್ಲ, ನೀನ್ ನನ್ ದುಶ್ಮನ್. ಕೊಯ್ಕ್ಲೆ ದಬಾಕೊಂಬಿಟ್ರ? ದಬಾಕಳಿ. ಗುಡ್ ಮಾರ್ನಿಂಗ್. ಶರ್ಟ್ ಬರ್ತಾ ಚಿಕ್ತಾಗ್ತಾ ಇದೆ. ಕ್ಷಮೆ ಇರಲಿ, ನಾನೇ ಬೇಕು ಅಂತ ಓದಿದ್ದು. ಡಿಸ್ಟರ್ಬ್ ಆಯ್ತಾ? ಬಟ್ಟಂದು ಟೀ ಬರುತ್ತೆ, ಬಿಟ್ಕೊಂಡು ಮತ್ತೆ ಪಾಚ್ಕೊಂಬಿಡಿ. ನಿಮ್ಮ ಕಾರ್ಯಕ್ರಮ ಉಜ್ಕೊಳ್ಳೋದು, ತೊಳ್ಕೊಳ್ಳೋದು, ತಿಕ್ಕೊಳ್ಳೋದು ಏನಾದರೂ ಪ್ರೋಗ್ರಾಮ್ ಇದ್ರೆ ಅಲ್ಲಿ ನೀರು ಬರುತ್ತೆ, ತೊಳ್ಕೊಂಬಿಡಿ. ಆ ಮಗ ಒಂದು 90 ಕೊಡು. ಓ ಸಾರಿ, ಟೀ ಕೊಡೋ. ಓಕೆನಾ? ಜಾಫರ್, ಯಾರೋ ಹೊಸ ಆಫೀಸರ್ ಬರ್ತಾ ಇರೋದು. ಯಾರೋ ವಿವೇಕ್ ಅಂತಪ್ಪ, ಹುಬ್ಳಿಯಿಂದ ಟ್ರಾನ್ಸ್ಫರ್ ಆಗಿ ಇಲ್ಲಿಗೆ ಬಂದವ್ರೆ. ಆಬ್ಸೆಂಟ್ ಆಗ್ಬೇಡ ಕಣ. ಗೊತ್ತು ಬಿಡ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಕುತ್ಕೊಳ್ಳಿ. ಸಿಟ್ ಡೌನ್. ಥ್ಯಾಂಕ್ ಯು ಸರ್. ಕ್ಯಾಶುಯಲ್ ಆಗಿ ಸ್ಟೇಷನ್ ಎಲ್ಲ ಒಂದು ರೌಂಡ್ ಹಾಕೊಂಡು ಬಂದೆ. ಸಮಥಿಂಗ್ ಇಂಟ್ರೆಸ್ಟಿಂಗ್. ಜಾಫರ್, ಹೂ ಇಸ್ ದ ಟೈಗರ್? ಬೋಗಿನೇ ಮನೆ ಮಾಡ್ಕೊಂಡಿದ್ದಾನೆ, ಅದೇನೋ ಅವ್ನು ಸ್ವಂತದ್ದಾ? ಸಾರ್ ಹಂಗ ಅನ್ಕೋಬೇಡಿ ನೀವು. ಟೈಗರ್ ಒಬ್ಬ ಸಾಕು ಈ ರೈಲ್ವೆ ಸ್ಟೇಷನ್ ಮೇಂಟೈನ್ ಮಾಡಕ್ಕೆ. ಚಿಕ್ಕ ವಯಸ್ಸಿಂದ ಆ ಬೋಗಿಯಲ್ಲೇ ಇದ್ದಾನೆ ಸರ್ ಅವನು. ಆ ಬೋಗಿನ ದೇವ್ರ ಗುಡಿ ಅಂತ ಬದುಕ್ತಾ ಇದ್ದಾನೆ ಸರ್. ಅವ್ರ ರಿಲೇಷನ್ಸ್ ಯಾರಾದರೂ ಡಿಪಾರ್ಟ್ಮೆಂಟ್ ಅಲ್ಲಿ ಇದಾರಾ? ಸರ್ ಅವನ್ ಎಲ್ಲಿಂದ ಬಂದ, ಹ್ಯಾಗ್ ಬಂದ ನಮ್ಗೇನೂ ಗೊತ್ತಿಲ್ಲ ಸರ್. ಆದ್ರೆ ಚಿಕ್ಕ ವಯಸ್ಸಿಂದ ಇಲ್ಲೇ ಆಡಿ ಬೆಳೆದವನ್ ಸರ್. ನಮ್ಮಲ್ಲಿ ಅವನು ಒಬ್ಬ ಕಾರ್ಮಿಕನ್ ತರಾನೇ ಸರ್. ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಪೆಂಡಿಂಗ್ ಫೈಲ್ ಇದೆ, ಇದು ಒಂದಿರ್ಲಿ ಬಿಡಿ ಸರ್.